ನಮ್ಮ ಹುಡುಗರು ಹೇಳ್ತಿದ್ರು ಎಷ್ಟು ಕೆಫೆ ಇಟ್ಕೊಂಡಿದ್ದಾರೆ ಬೆಂಗಳೂರಲ್ಲಿ ಪೃಥ್ವಿ ಅಂಬಾರ್. ಕೆಫೆ ಮಾಡಬೇಕು ಅನ್ನೋದು ಭಾಳ ಆಸೆ ನನಗೆ ಮೊದಲಿಂದ. ತುಂಬ ನನಗೂ ಗೊತ್ತಿಲ್ಲ ಏನು ಕುಡಿತೀನಿ ಅಷ್ಟೇ. ತುಂಬ ಕಾಫಿ ಕುಡಿಬೇಕು, ಅದೇ ಒಟ್ನಲ್ಲಿ ದುಡ್ಡು ಮಾಡಬೇಕು ಅಷ್ಟೇ. ಹೌದು ಅದೇ ಥರ ಇದೆ. ಅಂದರೆ ಫಸ್ಟ್ ಸಿನಿಮಾದಲ್ಲಿ ಲಾಟ್ರಿ ಹೊಡೆದಿದ್ದಾರೆ ಅವರು. ಅಮ್ಮ ಬೈಕ್ ಕೊಡಿಸುವಂಥ ಸೀನ್ ಆಗಿರಲಿ ಅಥವಾ ಅಮ್ಮನನ್ನು ಕಳ್ಕೊಳ್ಳುವ ಸೀನ್ ಆಗಿರಲಿ. ನನಗೆ ಈಗಲೂ ನೆನಪಿದೆ, ನನಗೆ ಎಷ್ಟೋ ಮೆಸೇಜ್ ಬಂದಿತ್ತು, ನಿಮ್ಮ ಸಿನಿಮಾಯಿಂದಾಗಿ ನನಗೆ ಅಮ್ಮ ಬೈಕ್ ಕೊಡಿಸಿದ್ರು. ಕೆಲವರೆಲ್ಲ ನಾನು ಅಮ್ಮನನ್ನು ಇನ್ನೂ ಜಾಸ್ತಿ ಪ್ರೀತಿ ಮಾಡ್ತೀನಿ, ನಾನು ಬೈದಿದ್ದೆ ಅಮ್ಮನಿಗೆ, ಇನ್ಮೇಲೆ ಬೈಯಲ್ಲ. ಮೇಡಮ್ ಎರಡು ಥರದ ಶೇಡ್ ಅಂದಾಗ ಯೂಶಲಿ ಪ್ರೈಮರಿ ಲೆವೆಲಲ್ಲಿ ಒಂದಷ್ಟು ನಾವು ತಯಾರಿ ಮಾಡ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಡೈರೆಕ್ಟರ್ ಕತೆ ಏನೇ ಹೇಳಿದ್ರು ಸಹ ವೆನ್ ಇಟ್ ಕಮ್ಸ್ ಟು ಶಾರ್ಟ್ ಅಂತ ಬಂದಾಗ ಯು ಶುಡ್ ಬಿ ಪ್ರಿಪೇರ್ ವೆರಿ ವೆಲ್. ಆ ಒಂದು ಪಾಯಿಂಟ್ ಆಫ್ ವ್ಯೂ ಹೇಗಿತ್ತು ಈ ಶೂಟಿಂಗು, ಆ ಚಾಲೆಂಜಸ್ಸು, ಎರಡು ಥರದ್ದು ಶೇಡ್ಗಳು? ಸೊ ಅದೇ ನಾವು ತುಂಬ ಶೂಟ್ ಸ್ಟಾರ್ಟ್ ಆಗೋ ಮುಂಚೆ ನಾವು ತುಂಬ ರಿಹರ್ಸಲ್ಸ್ ಎಲ್ಲ ಮಾಡಿದ್ವಿ. ಸೊ ಸೆಟ್ ಹೋಗೋ ಮುಂಚೆ ಆ ಮೈಂಡಲ್ಲಿ ನಾನು ಪ್ರಿಪೇರ್ಡ್ ಆಗಿದೆ ಏನು ಮಾಡಬೇಕು ಏನಂತ. ನನಗೆ ಸೆಟ್ ಹೋದಾದ್ಮೇಲೆ ನನಗೆ ಅದು ಭಯ ಇರಲಿಲ್ಲ. ನಾನು ಏನಂದರೆ ಇದು ರಿಹರ್ಸಲ್ಸ್ ಟೈಮಲ್ಲೂ ನಾನು ಕೆಲವು ಟ್ರೈ ಮಾಡಿದೆ. ಈಗ ಒಂದೇ ದಿನಲ್ಲಿ 2 ಕ್ಯಾರೆಕ್ಟರ್ ಪ್ಲೇ ಮಾಡಬೇಕಾದ್ರೆ ಹೆಂಗೆ ಅದನ್ನು ಅಪ್ರೋಚ್ ಮಾಡಬೇಕು. ಜನರಲಿ ನಾವು ಒಂದೇ ಕ್ಯಾರೆಕ್ಟರ್ ಕ್ಯಾರಿ ಮಾಡ್ತಿದ್ವಿ, ಆ ಮೈಂಡ್ ಸೆಟ್ಟಲ್ಲಿ ಇರ್ತೀವಿ. ಸೊ ಈ ಫಿಲ್ಮಿಗೆ ನಾನು ಏನು ಮಾಡಿದೆ ಅಂದರೆ ನನ್ನ ಬಾಡಿ ಲ್ಯಾಂಗ್ವೇಜ್ ಬೇರೆ ಥರ ಇದೆ ಆ ಇಬ್ಬರು ಕ್ಯಾರೆಕ್ಟರ್ಸ್ಗೆ. ಸೊ ಆ ಬಾಡಿ ಲ್ಯಾಂಗ್ವೇಜ್ ನಾನು ಚೇಂಜ್ ಮಾಡ್ತಿದ್ದೆ. ಸೊ ಈಗ ಬೆಳಿಗ್ಗೆ ಒಂದು ಜೂನಿ ಮಾಡ್ತಾಯಿದ್ರೆ, ಈಗ ಸಂಜೆ ಬೇರೆ ಪಾತ್ರ ಮಾಡ್ತಾಯಿದ್ರೆ, ಸೊ ಆ ಬಾಡಿ ಲ್ಯಾಂಗ್ವೇಜ್ ಚೇಂಜಿಂದ ನಾನು ಪ್ರಿಪೇರ್ ಆಗ್ತಿದ್ದೆ. ಅದೆಲ್ಲ ನಾನು ರಿಹರ್ಸಲ್ ಟೈಮಲ್ಲಿ ನಾನು ಫಿಗರ್ ಔಟ್ ಮಾಡಿದ್ದೆ. ಸೊ ಸೆಟ್ಟಲ್ಲಿ ಆ ಭಯ ಇರಲಿಲ್ಲ ನನಗೆ. ಆ್ಯಂಡ್ ಅದೇ ಒಂದೇದೋ ಡೈಲಾಗ್ ಬರುತ್ತೆ, ಕೆಫೆ ಓನರ್ ಇವರು ಅಂತ. ನಮ್ಮ ಹುಡುಗರು ಹೇಳ್ತಿದ್ರು ಎಷ್ಟು ಕೆಫೆ ಇಟ್ಕೊಂಡಿದ್ದಾರೆ ಬೆಂಗಳೂರಲ್ಲಿ ಪೃಥ್ವಿ ಅಂಬಾರ್. ಅಂದರೆ ಡೈಲಾಗ್ ಕೂಡ ಜನ ತುಂಬ ಗ್ರಾಸ್ ಮಾಡ್ತಾರೆ. ಅಂದರೆ ಅದು ಸಿನಿಮ್ಯಾಟಿಕ್ ಆಗಿ ಅಂತ ಹೊರತುಪಡಿಸಿ ಪೃಥ್ವಿ ಅಂಬಾರ್ ಎಷ್ಟು ಕೆಫೆ ಓನರ್ ಇಟ್ಕೊಂಡಿದ್ದಾರೆ, ಸುಮ್ಮನೆ ಕನೆಕ್ಟಿವಿಟಿ ಪಾಯಿಂಟ್ ಆಫ್ ವ್ಯೂ. ಹೌದು, ಇಟ್ಕೊಂಡಿದ್ದೆ. ಕೆಫೆ ಮಾಡಬೇಕು ಅನ್ನೋದು ಭಾಳ ಆಸೆ ನನಗೆ ಮೊದಲಿಂದ. ತುಂಬ ನಾನು ಸ್ಪೆಷಲಿ ತುಂಬ ಕೆಫೆಗಳಿಗೆ ಹೋಗಿ ಕಾಫಿ ಕುಡಿತೀನಿ. ಅದೇನು ಕುಡಿತೀನಿ ನನಗೆ ಗೊತ್ತಿಲ್ಲ. ಹೋಗಿ ಬ್ಲ್ಯಾಕ್ ಕಾಫಿ ಕುಡಿಯೋದು ಅದರಲ್ಲದೆ. ನನಗೆ ಎಷ್ಟೋ ಜನ ಹೇಳ್ತಾರೆ, ಯಾಕೆ ಕುಡಿತೀಯಾ, ಸಕ್ಕರೆನೂ ಹಾಕಲ್ಲ, ಏನು ಕುಡಿತೀಯಾ, ಕೈ ಇರುತ್ತೆ. ನನಗೂ ಗೊತ್ತಿಲ್ಲ ಏನು ಕುಡಿತೀನಿ ಅಷ್ಟೇ. ಸೊ ನನಗೆ ಆ ಥರದ ಒಂದು ಕೆಫೆ, ಈಗ ನನ್ನ ಸಿನಿಮಾದಲ್ಲೇ ಈ ಜೂನಿಯಲ್ಲೇ ನಾನು ಒಂದು ಕೆಫೆ ಓನರ್. ಹೌದು. ಸೊ ಅದೇ ಥರದ ಒಂದು ಕ್ಯಾಫೆ ಓಪನ್ ಮಾಡಬೇಕು, ಒಂದಷ್ಟು ಬುಕ್ಸ್ಗಳಿಡ್ಬೇಕು ಅಲ್ಲಿ, ಒಂದು ಆ ಥರದ್ದು ಒಂದು ವಾತಾವರಣ ಸೃಷ್ಟಿ ಮಾಡಬೇಕು. ಎಲ್ಲರೂ ಬಂದು ಕುತ್ಕೋಬೇಕು, ಎಷ್ಟು ಹೊತ್ತು ಬೇಕಾದರೂ ಕುತ್ಕೋಬೇಕು, ಒಂದು ಆ ಥರ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅನ್ನೋದು ಆಸೆ. ಅಲ್ಲ ರಿಷಿಕಾ, ಬ್ರಿಲಿಯಂಟ್ ಎರಡು ಇವರು. ಅಂದರೆ ಕೆಫೆ ಓನರ್ ಆಗಬೇಕು, ಕೆಫೆ ಕುಡಿತಾ ಬುಕ್ಸ್ ಓದಬೇಕು, ಅಂದರೆ ತುಂಬ ಕೆಫೆ ಕುಡಿಬೇಕಂತ. ಹೌದು, ತುಂಬ ಕಾಫಿ ಕುಡಿಬೇಕು, ಅದೇ ಒಟ್ನಲ್ಲಿ ದುಡ್ಡು ಮಾಡಬೇಕು ಅಷ್ಟೇ. ಅಲ್ಲ ಯೂಶಲಿ ಅಂದರೆ ಒಂದು ಸಿನಿಮಾದ ಕಂಟೆಂಟ್ ಮೂಲಕ ಜನರಿಗೆ ನಾವು ಏನೋ ಹೇಳಕ್ಕೆ ಹೊರಡ್ತೀವಿ, ಅದು ಜೂನಿ ಮೂಲಕ. ಆಮೇಲೆ ನಿಮ್ಮ ಸಿನಿಮಾ ಗ್ರಾಫಲ್ಲಿ ಬಹಳಷ್ಟು ಸಿನಿಮಾಗಳು ತುಂಬ ಕಾಡ್ತೀರಿ ನೀವು ಎಲ್ರಿಗೂ. ಬಟ್ ಜೂನಿ ಅಂತ ಬಂದಾಗ ನಿಮ್ಮ ವೈಯಕ್ತಿಕ ಸಿನಿಮಾ ಗ್ರಾಫ್ಗೆ ಒಂದಷ್ಟು ಪ್ಲಸ್ ಆಗೋದಕ್ಕೆ ಈ ಸಿನಿಮಾ ಬಂದ ನಂತರ ನಾನು ಒಂದಷ್ಟು ಬ್ಯುಸಿ ಆಗ್ತೀನಿ. ಪೃಥ್ವಿ ಅಂಬಾರ್ ಅಂತಲ್ಲ, ರಿಷಿಕಾ ಅಂತಲ್ಲ, ಇನ್ಕ್ಲೂಡಿಂಗ್ ಡೈರೆಕ್ಟರ್ ಎಲ್ಲ ಸೇರಿ ಒಂಥರ ಭರವಸೆ ಮೂಡಿಸುವಂಥ ಸಿನಿಮಾ ನಮ್ದು ಆಗುತ್ತೆ ಅನ್ನೋದಕ್ಕೆ ಏನೆಲ್ಲ ಎಲಿಮೆಂಟ್ಸ್ನ ಕ್ಯಾರಿ ಮಾಡುತ್ತೆ ನಿಮ್ಮ ಸಿನಿಮಾ? ಸ್ಪೆಷಲಿ ಈ ಸಿನಿಮಾ ತುಂಬ ಮೆಚ್ಯೂರ್, ಒಂದು ಒಳ್ಳೆ ವಿಷಯನ ಹೇಳಕ್ಕೆ ಹೊರಟಿದೆ. ಅದು ಇದೆ, ಬರೀ ಲವ್ ಸ್ಟೋರಿ ಅನ್ನೋದಕ್ಕಿಂತ ಒಂದು ತುಂಬ ಸೂಕ್ಷ್ಮ ಇರುವಂಥ ವಿಷಯನ ಹೇಳಕ್ಕೆ ಹೊರಟಿದೆ. ಅಂದರೆ ಆ ಥರ ಕಂಡೀಷನ್ ಇರುವಂಥವರು ಹೇಗೆ ಮೇನ್ ಸ್ಟ್ರೀಮಲ್ಲಿ ಇರಬೇಕು, ಅವ್ರನ್ನ ನಾವು ಹೇಗೆ ಟ್ರೀಟ್ ಮಾಡಬೇಕು ಒಂದು. ಮತ್ತು ಯೂಶ್ವಲಿ ಈಗ ಆ ಥರ ಸ್ಪ್ಲಿಟ್ ಪರ್ಸ್ನಾಲಿಟಿ ಅಥವಾ ಆ ಥರ ಅಂತ ಹೇಳಿದಾಗ ರಿಷಿಕಾನೂ ಹೇಳ್ತಾಯಿದ್ರು. ಅಂದರೆ ಬರೀ ಒಂದು ಹಾರರ್ ಸಿನಿಮಾ ಅಥವಾ ಥ್ರಿಲ್ಲರ್ ಸಿನಿಮಾದಲ್ಲಿ ತೋರಿಸ್ತಾರೆ ಅವ್ರನ್ನ ಕೆಟ್ಟವರು, ಅವರು ಯಾವ ರೀತಿ ಸಡನ್ನಾಗಿ ಹಾರ್ಮ್ ಮಾಡ್ತಾರೆ ಬೇರೆಯವರಿಗೆ, ಅವರಿಂದ ಏನು ಬೇಕಾದರೂ ಆಗ್ಬೋದು, ಡೇಂಜರ್ ಅನ್ನುವಂಥ ಒಂದು ಸನ್ನಿವೇಶನ ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ ಎಲ್ಲ ಸಿನಿಮಾದಲ್ಲಿ. ಬಟ್ ರಿಯಲ್ ಲೈಫಲ್ಲಿ ಆ ಥರ ಇಲ್ಲ. ಅವರು ಒಂದು ಕಂಡೀಷನಿಂದ ಸಫರ್ ಮಾಡ್ತಾರೆ, ಬಟ್ ಅವರಿಂದ ಬೇರೆಯವ್ರಿಗೇನು ಸಮಸ್ಯೆ ಇರಲ್ಲ, ಬಟ್ ಅವ್ರಿಗೆ ನಮ್ಮಿಂದ ಭಾಳ ಸಮಸ್ಯೆ ಇರುತ್ತೆ. ನಾವು ಅವ್ರನ್ನ ಟ್ರೀಟ್ ಮಾಡುವ ರೀತಿ, ಅವ್ರನ್ನ ಒಂದು ಸ್ಪೆಷಲ್ ಥರ ನೋಡೋಕ್ಕೆ ಶುರು ಮಾಡ್ತೀವಿ. ಸೊ ಅದು ಪ್ರಾಯಶಃ ಈ ಸಿನಿಮಾ ಒಂದು ಒಳ್ಳೆ ಮೆಸೇಜ್ ಎಲ್ರಿಗೂ ಕೊಡುತ್ತೆ. ಅಂದರೆ ಅವ್ರನ್ನ ನಾರ್ಮಲಿ ಅವರು ನಮ್ಮ ಥರನೇ ಮನುಷ್ಯರು, ಒಂದು ಈ ಥರ ಕಂಡೀಷನ್ ಇದೆ ಅಷ್ಟೇ. ಸೊ ಅದನ್ನು ಈ ಸಿನಿಮಾದಲ್ಲಿ ತೋರಿಸಿದೆ. ಅಂದರೆ ಆ ಒಂದು ಕ್ಯಾರೆಕ್ಟರ್ ಬೇರೆ ಕ್ಯಾರೆಕ್ಟರ್ ಜೊತೆ ಯಾವ ರೀತಿ ಸಂಬಂಧಗಳನ್ನು ಇಟ್ಕೊಳ್ಳುತ್ತೆ, ಮತ್ತು ಆ ಕ್ಯಾರೆಕ್ಟರ್ ತಲೆ ಒಳಗಡೆ ಯಾವ ಒಂದು ವರ್ಲ್ಡ್ ಇದೆ, ಮತ್ತು ಅಂಥ ಕಂಡೀಷನ್ ಯಾಕೆ ಆಗುತ್ತೆ. ಒಬ್ಬ ಒಂದು ಪ್ರೌಢಾವಸ್ಥೆಗೆ ಬಂದು ಅಂದರೆ 18 ಇಯರ್ ಆದಮೇಲೆ ಕೆಲವರಿಗೆ ಸಡನ್ನಾಗಿ ಅಂಥ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ನಾನು ನೋಡಿದ್ದೀನಿ, ನಾನು ಒಂದಷ್ಟು ಲೈವ್ ಎಕ್ಸಾಂಪಲ್ಗಳನ್ನು ನೋಡಿದ್ದೀನಿ. ಅದಕ್ಕೆ ಕಾರಣ ಅವರ ಚೈಲ್ಡ್ಹುಡ್ಡಲ್ಲಿ ಆದಂತಹ ಕೆಲವೊಂದು ಟ್ರಾಮಾಗಳು, ಅಂದರೆ ತುಂಬ ಚಿಕ್ಕವರಿದ್ದಾಗ ಕೆಲವೊಂದು ಟ್ರಾಮಾಗಳು ತಲೆಗೆ
ಇದಾಗಿ ಅದನ್ನು ನಮ್ಮ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಕೂಡ ಇಂಪ್ಯಾಕ್ಟ್ ಮಾಡಿದ್ದಾರೆ. ಆಗಿರ್ತದಲ್ಲ ಈಗ. ಹೌದು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಡೈರೆಕ್ಟ್ರು, ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅಂದರೆ ಸುಮ್ಮನೆ ಎಜುಕೇಟ್ ಮಾಡೋಕ್ಕೆ ಅಂತ ಎಕ್ಸ್ಪ್ಲೈನ್ ಮಾಡಿಲ್ಲ, ಸಿನಿಮಾದ ಕಥೆಯ ಜೊತೆ ಎಂಟರ್ಟೈನಿಂಗ್ ಆಗಿ ಹೇಳಿದ್ದಾರೆ. ಸೊ ಅದೆಲ್ಲ ಈ ಸಿನಿಮಾದಲ್ಲಿ ಇದೆ. ಆ್ಯಂಡ್ ಒಳ್ಳೆಯ ಲವ್ ಸ್ಟೋರಿ, ಕಾಡುವಂಥ ಲವ್ ಸ್ಟೋರಿ. ಸಿನಿಮಾ ನೋಡಿದ ಮೇಲೆ, ಒಂದು ಫುಲ್ ಸಿನಿಮಾ ನೋಡಿದ ಮೇಲೆ ಕೆಲವೊಂದು ಸರಿ ಏನಾಗುತ್ತೆ, ಕೆಲವೊಂದು ಸಿನಿಮಾಗಳು ಖಂಡಿತವಾಗ್ಲೂ ನಮ್ಮನ್ನು ಎಂಟರ್ಟೈನ್ ಮಾಡಿರುತ್ತೆ, ನಾವು ನಕ್ಕಿರ್ತೀವಿ, ಎಂಜಾಯ್ ಮಾಡಿರ್ತೀವಿ. ಬಟ್ ಸಿನಿಮಾ ಹೊರಗೆ ಬಂದ ಮೇಲೆ ಗೊತ್ತೇ ಇರಲ್ಲ ಏನಾಯ್ತು ಕತೆ, ಏನಾಯಿತು ಅಂತ ಒಂದು 2 ದಿನದಲ್ಲಿ ಮರ್ತೋಗ್ತೀವಿ. ಬಟ್ ನನ್ನ ಪ್ರಕಾರ ಈ ಸಿನಿಮಾದ ಕತೆ ತುಂಬ ದಿನಗಳ ನಂತರವೂ ಕೂಡ ಈ ಕತೆ ನೆನಪಿರುತ್ತೆ. ಇಂಥದ್ದೊಂದು ಘಟನೆ ನಡೆದಿತ್ತು ಅಂತ ನಮ್ಮ ಒಂದು ತಲೆಯಲ್ಲಿ ಕೂರಿಸುವಂತಹ ಕತೆ ಅಂತ ನನ್ನ ಅನಿಸಿಕೆ. ಆ್ಯಂಡ್ ಸ್ಪೆಷಲಿ ಇನ್ನೊಂದು, ಡೈರೆಕ್ಟ್ರು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ, ಸೀನ್ಸ್ಗಳನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇವರು ರಿಷಿಕಾ ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಅಂದರೆ ಪಾತ್ರಕ್ಕೆ ಯಾವ ಥರ ಬೇಕೋ ಅದಷ್ಟೇ ಅಷ್ಟೇ ಹಾರ್ಡ್ ವರ್ಕ್ ಮಾಡಿರೋದ್ರಿಂದ ಡೈರೆಕ್ಟ್ರು ಮತ್ತು ಇವರು ಎಲ್ಲ ಸ್ಟ್ಯಾಂಡ್ ಔಟ್ ಆಗ್ತಾರೆ ಸಿನಿಮಾ ಆದಮೇಲೆ ಅನ್ನೋದು ನನ್ನ ಅನಿಸಿಕೆ. ಆಮೇಲೆ ತುಂಬ ಫುಲ್ ಪ್ಯಾಕ್ ಇದೆ ಹಾಗಾದ್ರೆ. ರಿಷಿಕಾ ಪಾಯಿಂಟ್ ಆಫ್ ವ್ಯೂ ಅಂದರೆ ಫಸ್ಟ್ ಸಿನಿಮಾಗಿಂತಲೂ ಎಲ್ಲ ಥರದ, ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಕೊಟ್ಟಾಗ ಎಲ್ಲವನ್ನೂ ಫಿಲ್ ಮಾಡ್ತಾ ಹೋಗ್ಬಿಡ್ತೀವಿ ನಾವು, ಅಂದರೆ ಯಾವುದೂ ಮೈನಸ್ ಇಲ್ಲ ಅನ್ನೋ ಥರ. ಹೌದು ಅದೇ ಥರ ಇದೆ. ಅಂದರೆ ಫಸ್ಟ್ ಸಿನಿಮಾದಲ್ಲಿ ಲಾಟ್ರಿ ಹೊಡೆದಿದ್ದಾರೆ ಅವರು ಇನ್ ಟರ್ಮ್ಸ್ ಆಫ್ ಆ್ಯಕ್ಟಿಂಗ್. ಅಂದರೆ ಒಬ್ಬ ಆ್ಯಕ್ಟರ್ಗೆ ಈ ಥರದ ಪಾತ್ರಗಳೆಲ್ಲ ಸಿಕ್ಕರೆ ಅದೊಂದು ತೀರಾ ಲಕ್ಕಿ ಅಂತ ನನ್ನ ಅನಿಸಿಕೆ. ಅಲ್ಲ, ನಿಮ್ಮದು ಪಾಯಿಂಟ್ ಚೆನ್ನಾಗಿತ್ತು, ಲಾಟ್ರಿ ಅಂದ ತಕ್ಷಣ ಅವ್ರು ನಕ್ಕರು ಅವರು. ರಿಷಿಕಾ ವೈ? ತುಂಬ ಲಕ್ಕಿ ಅಂತ, ನಾನು ತುಂಬ ಲಕ್ಕಿ ಆಗಿದ್ದೀನಿ ಈ ಸ್ಕ್ರಿಪ್ಟ್ ಸಿಕ್ಕಿದೆ ಅಂತ, ಈ ಫಿಲ್ಮ್ ಸಿಕ್ಕಿದೆ ಅಂತ. ಮತ್ತು ಅವ್ರು ಹೇಳೋ ಥರ ಈ ಸ್ಕ್ರಿಪ್ಟಲ್ಲಿ ಕೆಲವು ಮ್ಯಾಟರ್ಸ್ನ ಎಷ್ಟು ಸೆನ್ಸಿಟಿವ್ ಆಗಿ ಹೇಳಿದ್ದಾರೆ, ಎಷ್ಟು ರೆಸ್ಪಾನ್ಸಿಬಲ್ ಆಗಿ ಹೇಳಿದ್ದಾರೆ, ಕ್ರಾಫ್ಟ್ನ ಮೇಂಟೈನ್ ಮಾಡಿ. ಸೊ ದ್ಯಾಟ್ ಓನ್ಲಿ ಅ ರಿಯಲಿ ಟ್ಯಾಲೆಂಟೆಡ್ ರೈಟರ್ ಕ್ಯಾನ್ ಡೂ ಸಮಥಿಂಗ್ ಲೈಕ್ ದ್ಯಾಟ್ ವಿಚ್ ಆ ಡೈರೆಕ್ಟರ್ ಇಸ್. ಸೊ ಅದು ಅಂದರೆ ಈ ಥರ ಸ್ಕ್ರಿಪ್ಟ್ ಸಿಕ್ಕಿದೆ ನನಗೆ. ಐ ಮೀನ್ ಇಟ್ಸ್ ಅ ವೆರಿ ಲಕ್. ಮೇಲಾಗಿ ಯೂಶಲ್ ನಾವು ಅಂದರೆ ನಮಗೆ ಗೊತ್ತಾಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೊಂದು ಟೀಸರ್, ಒಂದು ಫಸ್ಟ್ ಲುಕ್ಕು, ಟ್ರೈಲರ್ ಬಿಟ್ಟಾಗ ಈ ಸಿನಿಮಾ ಈ ಕಂಟೆಂಟ್ನ ಕ್ಯಾರಿ ಮಾಡುತ್ತೆ. ಬಟ್ ನಿಮ್ಮಿಂದ ಆ ವಿಷಯನ ಇನ್ನೂ ಆಚೆ ಬಂದಿಲ್ಲ, ಎಲ್ಲೂ ಗೊತ್ತಾಯಿಲ್ಲ. ಬಟ್ ಸುಮ್ಮನೆ ಚರ್ಚೆ ಮಾಡಿದಾಗ ಆ ಡೈರೆಕ್ಟರ್ ಜೊತೆ ಮಾತಾಡಿದಾಗ ಅಂದರು, ಇಲ್ಲ ಸರ್ ಈ ಥರದ ವಿಷಯ ಇದೆ, ನೀವು ಮಾತಾಡ್ಬೋದು ಅಂತ. ವಿಷಯ ಬಿಟ್ಟು ಕೊಡ್ದೇ ಈ ಥರದ ವಿಷಯನ ಪಿಚ್ ಮಾಡೋದು ಒಂಥರ ಚಾಲೆಂಜ್ ಅಲ್ವಾ? ಹೌದು ಪ್ರಾಯಶಃ ಟ್ರೈಲರಲ್ಲಿ ನನಗೆ ಗೊತ್ತಿಲ್ಲ, ಟ್ರೈಲರ್ ಇನ್ನೂ ನೋಡಿಲ್ಲ, ಟ್ರೈಲರಲ್ಲಿ ಬಿಟ್ಟು ಕೊಟ್ಟಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ಆಬ್ವಿಯಸ್ಲಿ ಟ್ರೈಲರ್ ನೋಡಿದಾಗ ಆಡಿಯನ್ಸಿಗೆ ಗೊತ್ತಾಗ್ಬಿಡುತ್ತೆ. ಅದರಿಂದ ನಾವು ಇಷ್ಟೆಲ್ಲ ಹೇಳ್ತಾ ಇರೋದು ಈ ಒಂದು ವಿಷಯದ ಬಗ್ಗೆ. ಆ್ಯಂಡ್ ಖಂಡಿತವಾಗ್ಲೂ ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ ಅಂತ ಆಗುತ್ತೆ. ಅಂದರೆ ನೋಡಿದ ತಕ್ಷಣ ಒಂದು ಒಳ್ಳೆ ಒಂದು ಚಿಕ್ಕ ಸ್ಮೈಲ್ ಇಟ್ಕೊಂಡು ಥ್ರೂ ಔಟ್ ಸಿನಿಮಾ ನೋಡ್ಬೋದು. ಕೆಲವೊಂದು ಸಿಚುವೇಷನಲ್ಲಿ ಇಮೋಷ್ನಲ್ ಆಗುವಂಥ ಸೀನ್ಸ್ಗಳು ಇದೆ. ಆ್ಯಂಡ್ ಸ್ಪೆಷಲಿ ನನಗೆ ಪರ್ಸ್ನಲಿ ಸಿನಿಮಾ ಯಾವಾಗಲೂ ಕನೆಕ್ಟ್ ಆಗಬೇಕು ಅನ್ನೋದು ನನ್ನ ಆಸೆ. ಸುಮ್ಮನೆ ಎಂಟರ್ಟೈನ್ಮೆಂಟಿಗೆ ನೋಡೋದಕ್ಕಿಂತ ಒಂದು ಸಿನಿಮಾ ನೋಡಿದ ಮೇಲೆ ಆ ಸಿನಿಮಾದ ಬಗ್ಗೆ 1 ತಿಂಗಳು 2 ತಿಂಗಳು ಯೋಚನೆ ಮಾಡಬೇಕು. ಆ ಸಿನಿಮಾ ಏನೋ ಒಂದು ಬದಲಾವಣೆ ನಮ್ಮ ತಲೆಯಲ್ಲಿ ಮಾಡಬೇಕು. ಈಗ ಅದೇ ತಾನೇ ಮೇಯ್ನ್ ಮೋಟೋ ಬಂದು ಕ್ರಿಯೇಟಿವ್ ಫೀಲ್ಡ್ ಅಥವಾ ಕಲೆಯ ಒಂದು ಮೇಯ್ನ್ ಮೋಟೋನೇ ಅದಲ್ವಾ. ಅಂದರೆ ಕಲೆಯ ಮೂಲಕ ಜನರಲ್ಲಿ ಏನಾದರೂ ಒಂದು ಬದಲಾವಣೆ ತರಬೇಕು, ಏನಾದರೂ ಒಂದು ಒಳ್ಳೆಯ ವಿಷಯ ಆಗಬೇಕು. ಕನ್ಸ್ಟ್ರಕ್ಟಿವ್ ಏನು ಮಾಡ್ತೀವಿ ನಾವು ಏನೂ ಮಾಡಲ್ಲ. ಈಗ ನಾನು ಆ್ಯಕ್ಟ್ರು, ನಾನು ಏನು ಮಾಡಲ್ಲ, ನನ್ನಿಂದ ಸಮಾಜಕ್ಕೆ ಏನು ಕನ್ಸ್ಟ್ರಕ್ಟಿವ್ ಆಗಿ ಸಾಲಿಡ್ ಆಗಿ ಏನು ನಾವು ಕೊಡೋಕ್ಕಾಗಲ್ಲ. ಬಟ್ ಇದನ್ನಾದರೂ ನಾವು ಮಾಡಲೇಬೇಕು ಅನ್ನೋದು ನನ್ನ ವೆರಿ ಆನೆಸ್ಟ್ಲಿ ಅಲ್ಲ. ಹೌದು, ಆ್ಯಕ್ಚುಲಿ ನಾನು ಯಾವಾಗಲೂ ಅಂದ್ಕೊಳ್ಳೋದು, ನಾನು ಏನು ಮಾಡ್ತಾ ಇದ್ದೀನಿ, ನನ್ನಿಂದ ಏನಾಗ್ತಾ ಇದೆ ಅಂದರೆ ವಿಸಿಬಲ್ ಆಗಿರುವಂಥ ವಿಷಯಗಳು ಏನೂ ಇಲ್ಲ. ಬಟ್ ಇದನ್ನಾದರೂ ನಾವು ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ. ಅಂದರೆ ನಮ್ಮ ಕಲೆಯ ಮೂಲಕ, ನಮ್ಮ ಒಂದು ಏನು ಪ್ರಾಡಕ್ಟ್ ಮೂಲಕ ಜನರಲ್ಲಿ ಏನಾದರೂ ಬದಲಾವಣೆ ಆಗಬೇಕು. ಮಾನಸಿಕವಾಗಿ ಕೆಲವೊಂದು ಬದಲಾವಣೆಗಳು, ಒಳ್ಳೆಯ ಬದಲಾವಣೆಗಳು ಆಗಬೇಕು. ಆ್ಯಂಡ್ ಜನರು ಅದನ್ನು ಅಳವಡಿಸ್ಬೇಕು. ಒಂದು ಸಿನಿಮಾದಿಂದ ಆಗಲ್ಲ, ಎಲ್ಲ ಕಲೆಕ್ಟಿವ್ ಅಲ್ವಾ. ಈಗ ನನ್ನ ಅನಿಸಿಕೆ, ನನ್ನ ಲೈಫಲ್ಲಿ ಏನೇ ಡಿಸಿಷನ್ ತಗೊಂಡ್ರು ಅದರಲ್ಲೊಂದು ಅರ್ಧ ಸಿನಿಮಾಗಳು ನನ್ನ ಎಫೆಕ್ಟ್ ಮಾಡಿದೆ. ಆ ಸಿನಿಮಾದಲ್ಲಿ ಅವನು ಆ ಥರ ಮಾಡಿದ್ದಾನೆ, ನಾನು ಈ ಥರ ಮಾಡೋಣ, ಒಳ್ಳೆ ಸಿನಿಮಾದಲ್ಲಿ ಒಳ್ಳೆ ಆದರ್ಶ ಇರುವಂಥ ಹೀರೋ ಈ ಥರ ಮಾಡೋದು, ಅಥವಾ ಕೆಟ್ಟವನು ಅಂದರೆ ವಿಲನು ಅವನ ಥರ ನಾನು ಆಗಬಾರ್ದು ಅನ್ನೋದು ಸಿನಿಮಾಗಳು ಭಾಳ ನಮ್ಮನ್ನು ಎಫೆಕ್ಟ್ ಮಾಡಿದೆ. ನಮ್ಮ ಪ್ರತಿ ಮನುಷ್ಯರ ಡಿಸಿಷನ್ ಮೇಕಿಂಗಲ್ಲಿ ಸಿನಿಮಾಗಳ ಪಾತ್ರ ತುಂಬ ಇದೆ. ಸೊ ಅದು ಒಂದು ತುಂಬ ದೊಡ್ಡ ಜವಾಬ್ದಾರಿ ಡೈರೆಕ್ಟರ್ ಮತ್ತು ಆ್ಯಕ್ಟರ್ಸ್ದು ಅಂತ ನನ್ನ ಅನಿಸಿಕೆ. ಅಲ್ಲ, ಈ ಪಾಯಿಂಟಿಗೆ ನೀವು ಅಂದರೆ ತುಂಬ ಸ್ಟಫ್ ಇರೋವಂಥ ಪಾಯಿಂಟ್ ಹೇಳಿದ್ದೀರು. ಅಂದರೆ ಆ ಪಾತ್ರನ ಪೋರ್ಟ್ರೇ ಮಾಡೋದ್ರ ಜೊತೆಗೆ ಅದು ರಿಯಲ್ ಲೈಫಿಗೂ ಕೂಡ ಕನೆಕ್ಟ್ ಆಗಿರಬೇಕು ಅನ್ನೋವಂಥದ್ದು. ಬಟ್ ಈ ಸಿನಿಮಾದಲ್ಲಿ ಇವರ ಪಾತ್ರ ಅಂದರೆ ನಿಮ್ಗೆ ಗೊತ್ತಾಗತ್ತೆ ಎಕ್ಸಾಕ್ಟ್ಲಿ ನನ್ನ ಪಾತ್ರಕ್ಕೆ ಪೃಥ್ವಿ ಅಂಬಾರ್ ತುಂಬ ಸೆನ್ಸಿಬಲ್ ಆಗಿ ನನ್ನ ಜೊತೆ ಆ್ಯಕ್ಟ್ ಮಾಡಿದರು. ಬಟ್ ಇದು ಆ್ಯಕ್ಟಿಂಗ್ ಮಾಡಿದ್ವಿ ಬಿಟ್ವಿ ಎಲ್ಲವನ್ನ ಹೊರತುಪಡಿಸಿ ಸಿನಿಮಾ ಎಫೆಕ್ಟಿವ್ ಮೋಡಲ್ಲಿ ಆಡಿಯನ್ಸನ್ನು ಕ್ಯಾಪ್ಚರ್ ಮಾಡೋಕ್ಕೆ ಒಂದಷ್ಟು ಸ್ಟ್ರಾಂಗ್ ಎಲಿಮೆಂಟ್ಸ್ಗಳಿರ್ತವೆ. ಆ ಸ್ಟ್ರಾಂಗ್ ಎಲಿಮೆಂಟ್ಸ್ಗಳು ರಿಯಲ್ ಸ್ಟೋರಿಗೆ ಹತ್ತಿರ ಕೂಡ ಅಂತಂದ್ರಿ. ಎಷ್ಟೋ ಸಿನಿಮಾಗಳು
ತುಂಬ ನೈಜ ಘಟನೆಗೆ ಹತ್ತಿರವಾದಂಥ ಸಿನಿಮಾಗಳನ್ನು ರಿಲೀಸ್ ಆದಮೇಲೆ ಅವ್ರು ಬಂದು ಹೇಳ್ತಾರೆ ಎಸ್ ತುಂಬ ಚೆನ್ನಾಗಿ ಮಾಡಿದ್ರಿ ಅಂತ. ಆ ಥರದ್ದು ಹೇಗೆ ನಿಮಗೆ ರೆಸ್ಪಾನ್ಸ್ ಬರುತ್ತೆ ರಿಲೀಸ್ ಆದಮೇಲೆ? ಸೊ ಈಗ ಕ್ಯಾರೆಕ್ಟರ್ ಇಟ್ಸ್ ಬೇಸ್ಡ್ ಆನ್ ರಿಯಲ್ ಪರ್ಸನ್ ಜೂನಿ, ಬಟ್ ಕತೆ ಡೈರೆಕ್ಟರ್ದೆ. ಅಂದರೆ ಕೆಲವು ಇನ್ಸಿಡೆಂಟ್ಸ್ ಆಗಲಿ ಅದೆಲ್ಲ ಇನ್ಸ್ಪೈರ್ ಆಗಿದೆ, ಬಟ್ ಕತೆ ಅದೇ ಡೈರೆಕ್ಟರ್ ಬರೆದಿದೆ. ಬಟ್ ಈಗ ನನಗೆ ಈ ಫಿಲ್ಮ್ ಅವ್ರೇನು ಹೇಳಿದ್ರಲ್ಲ, ನಮ್ಮ ಫಿಲ್ಮಿಂದ ಈ ಏನಾದರೂ ಕಾಂಟ್ರಿಬ್ಯೂಟ್ ಮಾಡ್ಬೋದೆ ಸೊಸೈಟಿಗೆ, ಮೈಂಡ್ಸೆಟ್ ಚೇಂಜ್ ಮಾಡಿ ಕೆಲವು ವಿಷಯದಲ್ಲಿ. ಇಟ್ ಈಸ್ ವೆರಿ ಇಟ್ ಮೇಕ್ಸ್ ಅಸ್ ಫೀಲ್ ವೆರಿ ಕಂಟೆಂಟೆಡ್. ಅಂದರೆ ನಮಗೂ ತುಂಬ ಖುಷಿ ಆಗುತ್ತೆ ನಮ್ಮ ಫಿಲ್ಮಿಂದ ಇದು ಒಂದು ಚೇಂಜ್ ಬಂದಿದೆ ಅಂತ ಸೊಸೈಟಿಯಲ್ಲಿ. ಸೊ ಅದು ತುಂಬ ಡಿಫ್ರೆನ್ಸ್ ಮಾಡುತ್ತೆ. ಮತ್ತು ನಮಗೆ ಯಾವಾಗಲೂ ಆ ಆಪರ್ಚುನಿಟಿ ಸಿಗಲ್ಲ ಆ ಥರ ಫಿಲ್ಮ್ಸ್ ಮಾಡೋಕ್ಕೆ. ಸೊ ಅದು ಐ ಆಮ್ ಗ್ಲ್ಯಾಡ್ ದಟ್ ವಿ ಆರ್ ಅ ಪಾರ್ಟ್ ಆಫ್ ಅ ಫಿಲ್ಮ್ ಲೈಕ್ ದ್ಯಾಟ್. ಮತ್ತು ಈ ಫಿಲ್ಮಲ್ಲಿ ಬೇರೆ ಬೇರೆ ವಿಷಯ ಏನೋ ಕವರ್ ಮಾಡಿದ್ದಾರೆ. ಸೆಲ್ಫ್ ಲವ್ ಆಗಲಿ, ಈಗ ಟ್ಯಾಗ್ಲೈನ್ ಇದೆ ಫಿಲ್ಮದು, ಎವ್ರಿಬಡಿ ಡಿಸರ್ವ್ಸ್ ಲವ್. ಸೊ ದಟ್ಸ್ ವೆರಿ ಟ್ರೂ. ಅಂದರೆ ಎಲ್ಲರಿಗೂ ನಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ ಇದ್ರು, ಈಗ ಅವ್ರಿಗೆ ಒಂದು ಕಂಡೀಷನ್ ಇದೆ, ಜೂನಿ ಕ್ಯಾರೆಕ್ಟರ್ಗೆ ಒಂದು ಕಂಡೀಷನ್ ಇದೆ. ಎಲ್ಲರಿಗೂ ನಾರ್ಮಲ್ ಪೀಪಲ್ಗೂ ಇದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ, ಯಾವುದಾದ್ರೂ ಪ್ರಾಬ್ಲಮ್ಸ್ ಇರುತ್ತೆ. ಅದು ಆಕ್ಸೆಪ್ಟ್ ಮಾಡಿ ನಮ್ಮ ಲೈಫಲ್ಲಿ ನಮ್ಮನ್ನು ಆಕ್ಸೆಪ್ಟ್ ಮಾಡಿ ನಮ್ಮನ್ನು ಲವ್ ಮಾಡೋದು, ಅದು ಒಂದು ಎಲಿಮೆಂಟು ಇದೆ ಈ ಫಿಲ್ಮಲ್ಲಿ. ಸೊ ದಿಸ್ ಫಿಲ್ಮ್ ಇಸ್ ಆಲ್ಸೋ ಅಬೌಟ್ ಆಕ್ಸೆಪ್ಟೆನ್ಸ್ ಅಬೌಟ್ ಅವರ್ ಸೆಲ್ಸ್. ಬೇರೆಯವ್ರನ್ನ ಈಗ ಪಾರ್ಥ ಕ್ಯಾರೆಕ್ಟರ್ ಹೆಂಗೆ ಈ ಫಿಲ್ಮಲ್ಲಿ ಜೂನಿನ ಆಕ್ಸೆಪ್ಟ್ ಮಾಡ್ತಾಳೆ, ಹೆಂಗೆ ಅವ್ರ ರಿಲೇಷನ್ಶಿಪ್ ಹೆಂಗೆ ಬಿಲ್ಡ್ ಆಗುತ್ತೆ. ದರ್ ಇಸ್ ಅ ಲಾಟ್ ಆಫ್ ಟೇಕ್ ಅವೇ ಆ್ಯಂಡ್ ಇಸ್ ಲಾಟ್ ಆಫ್ ಲರ್ನಿಂಗ್. ಸೊ ಅದೆಲ್ಲ ತುಂಬ ಎಲಿಮೆಂಟ್ಸ್ ಕವರ್ ಮಾಡಿದ್ದಾರೆ. ಇಟ್ಸ್ ವೆರಿ ಸೆನ್ಸಿಬ್ಲಿ, ವೆರಿ ಬ್ಯೂಟಿಫುಲಿ ರಿಟನ್ ಫಿಲ್ಮ್. ಅಲ್ಲ, ಸೆನ್ಸಿಬಲ್ ಕತೆಗೆ ಸೆನ್ಸಿಬಲ್ ಪೃಥ್ವಿ ಅಂಬಾರ್. ಹೆಂಗಂದರೆ ಕೊರೋನಾ ಮಧ್ಯೆ ಗೆದ್ದು ಬಂದಂತಹ ಸಿನಿಮಾಗಳ ಲಿಸ್ಟಲ್ಲಿರೋದು ಪೃಥ್ವಿ ಅಂಬಾರ್ ಆ್ಯಂಡ್ ಟೀಮ್. ನಾನು ಹೇಳಿದೆ ಅಂದರೆ ತುಂಬ ಹಾನೆಸ್ಟಾಗಿ ಹೇಳ್ಕೊಂಡ್ರು. ಅಂದರೆ ಸಿನಿಮಾ ಯಾಕೆ ಮ್ಯಾಟ್ರ್ ಆಗುತ್ತೆ, ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಆಡಿಯನ್ಸ್ ಮೇಲೆ. ಬಟ್ ಕೊರೋನಾದ ಸುಮ್ಮನೆ ಒಂದು ನೆನೆಸ್ಕೋತೀನಿ, ಸಿನಿಮಾಗಳೇ ಓಡ್ತಾ ಇದ್ದಂಥ ದೊಡ್ಡ ಮಟ್ಟದ ಸಿನಿಮಾಗಳು ಆವಾಗ ಕಂಪ್ಲೀಟ್ ನಿಂತು ಹೋಗಿತ್ತು ಕೊರೋನಾ ಬಂದ ನಂತರ. ಬಟ್ 2 ಸಿನಿಮಾ ತುಂಬ ಸುದ್ದಿ ಮಾಡ್ತವೆ ಆ ಟೈಮಲ್ಲಿ. ಒಂದು ಲವ್ ಮಾಕ್ಟೇಲ್ ಆ್ಯಂಡ್ ದಿಯಾ. ಇವತ್ತಿಗೂ ದಿಯಾ ಸಿನಿಮಾನ ನೆನೆಸ್ಕೋತಾರೆ. ಸಿನಿಮಾಗಳು ಎಷ್ಟೇ ವರ್ಷ ಆಗಲಿ ನೆನೆಸ್ಕೊಳ್ಳೋದಕ್ಕೆ ಒಂದಷ್ಟು ಸ್ಟ್ರಾಂಗ್ ಎಮೋಷ್ನಲ್ ಬಾಂಡಿಂಗ್ಗಳು ಬೇಕು. ಈ ಎಮೋಷ್ನಲ್ ಬಾಂಡಿಂಗು, ಈ ಪರ್ಫಾರ್ಮೆನ್ಸು, ಈ ಒಂದು ಪ್ರೊಡಕ್ಷನ್ ಹೌಸು, ಈ ಎಲ್ಲ ವಿಚಾರ ಬಗ್ಗೆ ಪೃಥ್ವಿ ಮಾತಾಡೋದಾದರೆ. ಇಲ್ಲ, ದಿಯಾ ಸೋಲ್ ಆ್ಯಂಡ್ ಹೋಲ್ ಅದು ನಿರ್ದೇಶಕರು ಅಶೋಕ್ ಸರ್ ಮತ್ತು ನಿರ್ಮಾಪಕ ಕೃಷ್ಣ ಚೈತನ್ಯ ಸರ್ ಅವರ ಒಂದು ಪ್ರಾಡಕ್ಟ್ ಅದು. ನಾನು ಇವಾಗಲೂ ನನ್ನ ಡಿ ಪಿ ನೀವು ನೋಡಿದ್ರೆ ಕಡಿಮೆ ಅಂದರೆ ಒಂದು 6-7 ವರ್ಷ ಆಯಿತು, ಚೇಂಜ್ ಮಾಡಿಲ್ಲ ನಾನು ನಿರ್ದೇಶಕರು. ನಾನು ಏನೇ ಆದರೂ ಮುಂದೆ ಏನೇ ಆದರೂ ಇಟ್ ಇಸ್ ಬಿಕಾಸ್ ಆಫ್ ಹಿಮ್. ಅದು ಅಲ್ಲಿಂದ ದಾಟಿ ಹೋಗಂಗಿಲ್ಲ. ಅದರಲ್ಲಿ ಒಂದಷ್ಟು ಅದೇ ನಾನು ಹೇಳಿದಾಗೆ, ಈಗ ಅಮ್ಮ ಬೈಕ್ ಕೊಡಿಸುವಂಥ ಸೀನ್ ಆಗಿರಲಿ ಅಥವಾ ಅಮ್ಮನನ್ನು ಕಳ್ಕೊಳ್ಳುವ ಸೀನ್ ಆಗಿರಲಿ, ಅದು ತುಂಬ ಹೀರೋಯಿನ್ ಜೊತೆ ದಿಯಾ ಜೊತೆ ಇರುವಂತಹ ಕೆಲವೊಂದು ಸೀನ್ಸ್ಗಳು ತುಂಬ ಕನೆಕ್ಟ್ ಆಗಿಬಿಡ್ತು ಆಡಿಯನ್ಸಿಗೆ. ಅಂದರೆ ನನಗೆ ಈಗಲೂ ನೆನಪಿದೆ, ನನಗೆ ಎಷ್ಟೋ ಮೆಸೇಜ್ ಬಂದಿತ್ತು, ನಿಮ್ಮ ಸಿನಿಮಾಯಿಂದಾಗಿ ನನಗೆ ಅಮ್ಮ ಬೈಕ್ ಕೊಡಿಸಿದ್ರು. ಆ್ಯಂಡ್ ಕೆಲವರೆಲ್ಲ ನಾನು ಅಮ್ಮನನ್ನು ಇನ್ನೂ ಜಾಸ್ತಿ ಪ್ರೀತಿ ಮಾಡ್ತೀನಿ, ನಾನು ಬೈದಿದ್ದೆ ಅಮ್ಮನಿಗೆ, ಇನ್ಮೇಲೆ ಬೈಯಲ್ಲ. ಸೊ ಇದೆಲ್ಲ ನನಗೆ ನಾನೇನಿಲ್ಲ, ನಾನು ಬರೀ ಮೀಡಿಯಮ್ ಅಷ್ಟೇ, ಅದರಲ್ಲಿ ನಾನು ಆ್ಯಕ್ಟರ್ ಅಷ್ಟೇ. ನಾನು ಕ್ರಿಯೇಟ್ ಮಾಡಿದ್ದು, ನನಗೆ ರಿಹರ್ಸಲ್ ಕೊಡಿಸಿದ್ದು, ನನಗೆ ಆ್ಯಕ್ಟಿಂಗ್ ABCD ಹೇಳ್ಕೊಟ್ಟಿದ್ದು ಅಶೋಕ್ ಸರ್. ಸೊ ಹೋಲ್ ಕ್ರೆಡಿಟ್ ಗೋಸ್ ಟು ಹಿಮ್. ನಾನು ಅದೇ ಹೇಳಿದ್ನಲ್ಲ, ಈಗ ನಾನು ಆ ಸಿನಿಮಾ ಒಂದು 6 ವರ್ಷ ನಾವು ಕಷ್ಟಪಟ್ಟು ಮಾಡಿದ್ದೆ. ನಾನು 6 ವರ್ಷ, ಅಶೋಕ್ ಸರ್ 8 ವರ್ಷ ಕೆಲಸ ಮಾಡಿದ್ದೆ ಆ ಸಿನಿಮಾದ ಮೇಲೆ. ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗಿ ಅಂಥದ್ದೇನೂ ಇದಾಗಿಲ್ಲ. ನಾನು ಅಂದ್ಕೊಂಡೆ ಇಷ್ಟೆಲ್ಲ ಕಷ್ಟಪಟ್ಟು ಆನೆಸ್ಟಾಗಿ ಕೆಲಸ ಮಾಡಿದೆ. ಆನೆಸ್ಟ್ ಅಂದರೆ ಲಿಟ್ರಲಿ ಅಷ್ಟು ನಾ ಇವಾಗಲೂ ಅನ್ಕೋತೀನಿ, ಇನ್ನೊಂದು ಸರಿ ಅಷ್ಟು ಕಷ್ಟಪಡಬೇಕು ಲೈಫಲ್ಲಿ. ಕಷ್ಟಪಡಬೇಕು ಅಂದರೆ ಅಷ್ಟು ಹಾರ್ಡ್ ವರ್ಕ್ ಮಾಡಬೇಕು ಅಂತ ಆ ಒಂದು ಮೈಂಡ್ಸೆಟ್ಟೇ ಬರ್ತಾಯಿಲ್ಲ. ಈ ವಿಷಯ ನಾನು ಡೈರೆಕ್ಟರ್ ಸರ್ ಹತ್ರನೂ ಮಾತಾಡ್ತಿರ್ತೀನಿ ಯಾವಾಗಲೂ, ಸರ್ ನಾವು ಸ್ವಲ್ಪ ಕಂಫರ್ಟೇಬಲ್ ಆಗಿದೆಯಲ್ಲ ಲೈಫಲ್ಲಿ ಇವಾಗ ಅಂತ. ಬಟ್ ಆವಾಗ ತುಂಬ ಹಾರ್ಡ್ ವರ್ಕ್ ಮಾಡಿದ್ವಿ. ನಾನು ಆವಾಗ ಅಂದ್ಕೊಂಡೆ ಆಯ್ತಾ ಇಷ್ಟೇನಾ, ಮುಗಿತಾ, ಇಷ್ಟೆಲ್ಲ ಹಾರ್ಡ್ ವರ್ಕಿಗೆ ಇಷ್ಟೇನಾ ಅಂತ. ಬಟ್ OTTಲಿ ಬಂದಮೇಲೆ ಜನರು ಯಾವ ಥರ ಒಂದು ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಅನ್ನೋ ಥರ ಬರೀತಾಯಿದ್ರು ಕೆಲವರೆಲ್ಲ. ಪೇಜ್ ಗಟ್ಟಲೆ ಸಿನಿಮಾ ಬಗ್ಗೆ ಒಂದು 2 ಪೇಜ್ 3 ಪೇಜ್ ಫೇಸ್ಬುಕ್ಕಲ್ಲಿ. ನಾನು ನೋಡೋದು ಇವ್ರು ಯಾರೋ ಮ್ಯೂಚುವಲ್ ಫಂಡಲ್ಲಿ ಇದ್ದಾರಾ, ಯಾರೋ ಪರಿಚಯದವರ ಬರ್ದಿರೋರು ಅಂತ, ಒಳ್ಳೆ ಅವರೇ ಪ್ರೊಡ್ಯೂಸ್ ಮಾಡಿರೋ ಥರ ಬರೀತಾರೆ. ಇಷ್ಟು ಆವಾಗ ಗೊತ್ತಾಯ್ತು ನನಗೆ, ಸೇಯಿಂಗ್ ಆನೆಸ್ಟಾಗಿ ಯಾವುದೇ ಕೆಲಸ ಮಾಡಿದ್ರೆ, ನಮ್ಮಲ್ಲಿ ಆ ಆನೆಸ್ಟ್ ಇದ್ದರೆ ಅದು ಸೋಲಕ್ಕೆ ಚಾನ್ಸೇ ಇಲ್ಲ ಅನ್ನೋದು ನನಗೆ ಆ ಸಿನಿಮಾದಿಂದ ಎಕ್ಸಾಂಪಲು. ಆ ಥರದ ಎಷ್ಟೋ ಸಿನಿಮಾಗಳಿದೆ. ಅವರು ಆನೆಸ್ಟಿಯಾಗಿ ಮಾಡಿದಿದ್ದರೆ ಎಲ್ಲಿಂದಾದರೂ ಯಾವತ್ತಿಂದಾದರೂ, ಈಗ ಅದನ್ನೊಂದು 5 ವರ್ಷ ಆದಮೇಲೂ ಆ ಸಿನಿಮಾ ಕ್ಲಿಕ್ ಆಗೇ ಆಗುತ್ತೆ. ಅದು ನನ್ನ ಒಂದು ಅನುಭವ. ಸೊ ಹಾಗಾಗಿ ಅದು ಒಳ್ಳೆ ನೆನಪುಗಳು ಸರ್. ಅಂದರೆ
ನನಗೆ ಈಗಲೂ ನೆನಪಿದೆ, ಮಾರ್ಚ್ 21ಕ್ಕೆ ಲಾಕ್ಡೌನ್ ಸ್ಟಾರ್ಟ್ ಆಗಿದೆ, 20ಕ್ಕೇನೋ ನಮ್ಮ OTT ಸಿನಿಮಾ ರಿಲೀಸ್ ಆಗಿದೆ. ನಾನು ಸುಮ್ಮನೆ ಆಯ್ತು ಮುಗೀತು, ಇದು 6 ವರ್ಷ ಕಷ್ಟಪಟ್ಟಿದ್ದೆ ಮುಗೀತು, ಇನ್ನೇನು ಮುಗೀತು ಲೈಫು ಅನ್ನೋ ಲೈಫಲ್ಲಿ ಇದರಲ್ಲಿದ್ದೆ. ಸಡನ್ನಾಗಿ ನನ್ನ ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲ ಬೇರೆ ರೀತಿ ಆಡೋಕ್ಕೆ ಶುರುವಾಗಿ, ಏನಿದು ಇಷ್ಟು ಶೇಕು 100 ಹಿಂಗೆ ಮಾಡಿದೆ 100 ಮೆಸೇಜು, ಹಿಂಗೆ ಮಾಡಿದೆ 100 ಆ ಥರದ್ದೆಲ್ಲ ಆಗೋಕ್ಕೆ ಶುರುವಾಯಿತು. ಸೊ ಅದೆಲ್ಲ ಒಂಥರ ಮ್ಯಾಜಿಕಲ್ ಮೂಮೆಂಟ್ಸ್ ಲೈಫಲ್ಲಿ. ದೇವ್ರ ದಯ, ನಮ್ಮ ನಿರ್ದೇಶಕರ ದಯ, ನಿರ್ಮಾಪಕರ ದಯ ಅಷ್ಟೇ.